ಯಲ್ದೂರು ಗ್ರಾಮದಲ್ಲಿ ಸರ್ಕಾರಿ ಗೋಮಾಳ ಜಮೀನನ್ನು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡು ಕೋಳಿ ಫಾರಂ ನಡೆಸಲಾಗುತ್ತಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಈ ಸಂಬಂಧ ಯಲ್ದೂರು ಗ್ರಾಮದ ನಿವಾಸಿ ಲೋಕೇಶ್ ಅವರು ಬೆಂಗಳೂರು ಲೋಕಾಯುಕ್ತಕ್ಕೆ ದೂರು ಸಲ್ಲಿಸಿದ್ದು, ದೂರಿನ ಅನ್ವಯ ಇಂದು ಕಂದಾಯ ಇಲಾಖೆಯ ಅಧಿಕಾರಿಗಳು ವಿವಾದಿತ ಸ್ಥಳದಲ್ಲಿ ಜಂಟಿ ಸರ್ವೆ ನಡೆಸಿದರು. ಯಲ್ದೂರು ಗ್ರಾಮದ ಸಂಬಂಧಿತ ಸರ್ವೆ ನಂಬರ್ನಲ್ಲಿ ಒಟ್ಟು 8 ಎಕರೆ ಸರ್ಕಾರಿ ಗೋಮಾಳ ಜಮೀನು ಮಂಜೂರಾಗಿದ್ದು, ಅದರಲ್ಲಿನ ಸುಮಾರು 3 ಎಕರೆ ಪ್ರದೇಶವನ್ನು ಅಕ್ರಮವಾಗಿ ವಶಪಡಿಸಿಕೊಂಡಿದ್ದಾರೆ ಎಂದು ದೂರಿನಲ್ಲಿ ಆರೋಪಿಸಲಾಗಿದೆ. ಸ್ಥಳೀಯರಾದ ಮುನಿಯಪ್ಪ, ಕೋದಂಡಪ್ಪ ಹಾಗೂ ಮುನಿ ವೆಂಕಟಪ್ಪ ಇವರಿಂದ ಈ 8 ಎಕರೆ ಜಮೀನನ್ನು ಸೊನ್ನೇಗೌಡ ಎಂಬುವವರು ನೋಂದಣಿ ಮಾಡಿಸಿಕೊಂಡು ಅಲ್ಲಿ ಕೋಳಿ ಫಾರಂ ಪ್ರಾರಂಭಿಸಿದ್ದಾರೆ ಎಂದು ಆರೋಪವು ಕೇಳಿಬಂದಿದೆ. ಪ್ರಮುಖವಾಗಿ ಸೊನ್ನೇಗೌಡ ಎಂಬುವವರು ಸ್ಥಳೀಯ ವಾಸಿಯಲ್ಲ ಎಂಬುದು ತಿಳಿದು ಬಂದಿದೆ. ಇದಲ್ಲದೆ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಸರ್ವೆ ನಂಬರ್ 45ರಲ್ಲಿರುವ ಶ್ರೀ ಕಂಬಾರಾಯನ ಬೆಟ್ಟಕ್ಕೆ ಸೇರಿದ ಸುಮಾರು 3 ಎಕರೆ ಜಮೀನನ್ನು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿದ್ದಾರೆ ಎಂಬ ಆರೋಪವೂ ಕೇಳಿಬಂದಿದೆ. ಜೊತೆಗೆ ಶ್ರೀ ಗಾಳಿ ಹನುಮಂತರಾಯ ಸ್ವಾಮಿ ದೇವಸ್ಥಾನಕ್ಕೆ ಸೇರಿದ ಜಮೀನನ್ನು ಸುಳ್ಳು ದಾಖಲೆಗಳ ಮೂಲಕ ಕಬಳಿಸಲಾಗಿದೆ ಎಂದು ದೂರಲಾಗಿದೆ. ಈ ಕುರಿತು 2021ರಲ್ಲಿಯೇ ಲೋಕೇಶ್ ಅವರು ಲೋಕಾಯುಕ್ತಕ್ಕೆ ದೂರು ನೀಡಿದ್ರು. ಇದೀಗ ಲೋಕಾಯುಕ್ತದ ಸೂಚನೆಯ ಮೇರೆಗೆ ತಹಸೀಲ್ದಾರರು ಸ್ಥಳ ಪರಿಶೀಲನೆಗೆ ಆದೇಶಿಸಿದ್ದು, ಅದರಂತೆ ಇಂದು ಜಂಟಿ ಸರ್ವೆ ನಡೆಸಲಾಗಿದೆ. ಅಧಿಕಾರಿಗಳು ಭೂಮಿಯ ಅಳತೆ ಹಾಗೂ ದಾಖಲೆಗಳ ಪರಿಶೀಲನೆ ನಡೆಸಿದ್ದು, ವರದಿಯನ್ನು ಶೀಘ್ರದಲ್ಲೇ ತಹಸೀಲ್ದಾರರಿಗೆ ಸಲ್ಲಿಸಲಿದ್ದಾರೆ ಎಂದು ತಿಳಿದು ಬಂದಿದೆ. ಸರ್ಕಾರಿ ಗೋಮಾಳವು ಸಾರ್ವಜನಿಕ ಆಸ್ತಿ, ಅದನ್ನು ಖಾಸಗಿ ಲಾಭಕ್ಕಾಗಿ ಬಳಸುವುದು ಕಾನೂನು ಬಾಹಿರ. ಸಾರ್ವಜನಿಕ ಆಸ್ತಿಯನ್ನು ರಕ್ಷಿಸುವುದು ನಮ್ಮೆಲ್ಲರ ಜವಾಬ್ದಾರಿ ಎಂದು ದೂರುದಾರ ಲೋಕೇಶ್ ಹೇಳಿದ್ದಾರೆ. ಈ ಅಕ್ರಮ ಒತ್ತುವರಿ ತೆರವುಗೊಳಿಸಿ ಸರ್ಕಾರ ಸಾರ್ವಜನಿಕ ಆಸ್ತಿಯನ್ನು ರಕ್ಷಿಸುತ್ತದೆಯೇ ಎಂಬುದನ್ನು ಇದೀಗ ಸ್ಥಳೀಯರು ಕಾದು ನೋಡುತ್ತಿದ್ದಾರೆ. ಮುನಿಬೀರಪ್ಪ ಮಾಯಪ್ಪ ಮುನಿಬೀರಪ್ಪ ಕೊಡ್ಕು నేను ನಿಮ್ಮ ಹೆಸರು ಜಮೀನು ಮಾకు 3 ಎಕರೆ ಮಂಜೂರು ಅయింది. ನಿಮ್ಮ ಹೆಸರು ಕೋದಂಡಪ್ಪ 45 ಸರ್ವೆ ನಂಬರ್. ಯಲ್ದೂರು. ನನ್ನ ಹೆಸರು ವೆಂಕಟಪ್ಪ, ನಮ್ಮ ತಂದೆ ಹೆಸರು ಮುನ್ಸ್ವಾಮಿ. 3 ಎಕರೆ ಮಂಜೂರು ಆಗಿದೆ. ಸರ್ವೆ ನಂಬರ್ 45. ಇದು 45 ಸರ್ವೆ ನಂಬರ್ನಲ್ಲಿ ನಮ್ಮ ಅಕ್ಕ ಹೆಸರಲ್ಲಿ 2 ಎಕರೆ ಸ್ಯಾಂಕ್ಷನ್ ಆಗಿತ್ತು. ಅದು ನಮ್ಮ ಹೆಸರು ಸೊನ್ನೇಗೌಡರಿಗೆ 2 ಎಕರೆ ಮಾಡಿದ್ದೀವಿ. ಅದು ಮತ್ತೆ ಯಲ್ದೂರು ವಾಸಿ ನಾನು. ಇಲ್ಲಿ ಸೊನ್ನೇಗೌಡರ ಮೂಲ ಮಂಜೂರಾಗಿರುವಂಥ ಜಾಗ 8 ಎಕರೆ. ಆ 8 ಎಕರೆಯನ್ನು ಇವರು ಮುನಿಬೀರಪ್ಪ ಅವರು ಕೋದಂಡಪ್ಪ, ಮುನಿಯಪ್ಪ, ಮುನಿಯಂಟಪ್ಪ ಅಂತವರು ಸೊನ್ನೇಗೌಡರಿಗೆ ರಿಜಿಸ್ಟರ್ ಮಾಡಿಕೊಟ್ಟಿದ್ದಾರೆ ಅಂತ ಪೇಪರ್ಗಳೈತಂತೆ. ಅವರು ಇರೋದು 8 ಎಕರೆಗೆ 11 ಎಕರೆ ಜಾಗದಲ್ಲಿ ಅವರು ಸ್ವಾಧೀನದಲ್ಲಿ ಇಟ್ಕೊಂಡು ಇಲ್ಲಿ ಕೋಳಿ ಫಾರಂ ನಡೆಸ್ತಾ ಇದ್ದಾರೆ. ಇದು ಗೋಮಾಳಕ್ಕೆ ಸೇರಿರುವಂಥ ಜಾಗ, ಸಾರ್ವಜನಿಕ ಸೊತ್ತು. ಈ ಸೊತ್ತನ್ನು ಉಳಿಸ್ಕೊಳ್ಬೇಕು ಅಂತ ನಾನು ಬೆಂಗಳೂರು ಲೋಕಾಯುಕ್ತಕ್ಕೆ ಅರ್ಜಿ ಹಾಕ್ಕೊಂಡಿದ್ದೆ 2021ರಲ್ಲಿ. ಆದರೆ ಇವಾಗ ಲೋಕಾಯುಕ್ತ ಇದರಿಂದ ತಹಸೀಲ್ದಾರ್ಗೆ ಬಂದು ತಹಸೀಲ್ದಾರ್ ಜಂಟಿ ಸರ್ವೆಗೆ ಹಾಕಿದ್ದಾರೆ. ಇವತ್ತು ಸರ್ವೆ ನಡೆದು ಸರ್ವೆ ಮುಂದಿನ ಕಾರ್ಯ ಏನಿದೆ ಅದನ್ನು ತಹಸೀಲ್ದಾರ್ಗೆ ಒಪ್ಪಿಸ್ತಾರಂತೆ. ಈ ಜಾಗ ಒತ್ತುವರಿ ಜಾಗನ ತೆರವುಗೊಳಿಸಿ ಸಾರ್ವಜನಿಕ ಉಪಯೋಗಕ್ಕಾಗಿ ಮೀಸಲಿಡಬೇಕು ಅಂತೇಳಿ ಸರ್ಕಾರಕ್ಕೆ ನಮ್ಮ ಮನವಿ ಊರ ಕಡೆಯಿಂದ ನಮ್ಮ ಮನವಿ.